ಸೊ ಗೈಸ್, ಈ ರೀತಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಫೇಸ್ ಟ್ರಾನ್ಸ್ಫಾರ್ಮಿಂಗ್ ವಿಡಿಯೋಸ್ ನ ಈಗಾಗಲೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರಾ. ಈ ರೀತಿ ವಿಡಿಯೋಸ್ ನ ನೀವು ಕೂಡ ಕ್ರಿಯೇಟ್ ಮಾಡಬಹುದು. ಅದು ಕೂಡ ತುಂಬಾನೇ ಈಸಿ. ನಾ ಹೇಳುವಂತ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಕೂಡ ಈ ರೀತಿ ವಿಡಿಯೋಸ್ ನ ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಈ ಚಾನಲ್ ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೊಂದು ಆ್ಯಪ್ ಬೇಕಾಗುತ್ತೆ. ಆ ಆ್ಯಪ್ ಹೆಸರು ಏನಪ್ಪ ಅಂದರೆ Pixverse.ai ಅಂತ. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಆ್ಯಪ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈ ಆ್ಯಪಲ್ಲಿ ನಿಮಗೆ ಡೈಲಿ ವಿಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ 60 ಪಾಯಿಂಟ್ಸ್ ಸಿಗ್ತವೆ. ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ 20 ಪಾಯಿಂಟ್ಸ್ ಲೆಸ್ ಆಗ್ತವೆ. ಅದೇ ರೀತಿ ನೀವು ಡೈಲಿ 3 ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ತಾ ಇರ್ಬೋದು ನನ್ನ 70 ಪಾಯಿಂಟ್ಸ್. ಈ ರೀತಿ ನಿಮಗೆ ಡೈಲಿ 60 ಪಾಯಿಂಟ್ಸ್ ಸಿಗ್ತವೆ. ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡಿದ್ರೆ 20 ಪಾಯಿಂಟ್ ಲೆಸ್ ಆಗ್ತವೆ. ಸೊ ನೆಕ್ಸ್ಟ್ ಇವಾಗ ಫೇಸ್ ಟ್ರಾನ್ಸ್ಫಾರ್ಮಿಂಗ್ ವಿಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಗ್ರೋ ಅಪ್ ಅಂತ ಫಸ್ಟ್ ಒನ್. ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನಿಮ್ಮ 2 ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಕ್ರಿಯೇಟ್ ಅಂತ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಈ ರೀತಿ ಬ್ಯಾಕ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಪ್ರೊಫೈಲ್ ಐಕಾನ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಜನ್ರೇಟಿಂಗ್ ಆಗ್ತಾ ಇದೆ ಅಂತ. ಸೊ ನೀವು ನೋಡ್ಬೋದು ಯಾವ ರೀತಿ ವಿಡಿಯೋ ಕ್ರಿಯೇಟ್ ಆಗಿದೆ ಅಂತ. ಸೊ ಈ ರೀತಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಜಸ್ಟ್ ಮೇಲ್ಗಡೆ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇರ್ಬೋದು ವಿತ್ ವಾಟರ್ ಮಾರ್ಕ್ ಅಂತ. ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ವಿಡಿಯೋನ.